ಸೀಮೆ ಹಸ ಸಾಕ್ತಾ ಇರೋರು ಈ ವಿಡಿಯೋನ ನೋಡಿ. ನಾನು ಸುಮಾರು ಕಡೆಗೆ ನೋಡ್ತಾ ಇದ್ದೀನಿ, ನಮ್ಮೂರಲ್ಲಿ ಸೀಮೆ ಹಸ ಸಾಕ್ತಾ ಇರೋರು ಮಾಡೋ ಸಣ್ಣ ತಪ್ಪನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಏನು ಮಾಡ್ತಾರೆ ಅಂದರೆ, ಹಾಲು ಕರೆದ ತಕ್ಷಣ ಅವರು ಹಸುಗಳನ್ನ ಅದನ್ನು ಹಸುನ ಏನು ಮಾಡ್ತಾರೆ, ತಂದಲ್ಲಿ ಕಟ್ತಾರೆ. ಹಸು ಮಲ್ಕೊಂಬಿಡುತ್ತೆ. ಹಸು ಏನು ಮಾಡುತ್ತೆ, ಮಣ್ಣಿನ ಮೇಲೆ ಮಲ್ಕೊಳುತ್ತೆ, ಸಗಣಿ ಮೇಲೆ ಮಲ್ಕೊಳುತ್ತೆ. ಅದೇ ಕೆಚ್ಚಲು ಬಾವು ಆಗೋದಕ್ಕೆ ತುಂಬ ಮುಖ್ಯವಾದ ಕಾರಣ. ಏನು ಮಾಡುತ್ತೆ ಅಂದರೆ ನೋಡಿ, ಈಗ ಹಾಲು ಕರೆದಾಗ ಏನು ಚಿನ್ನ, ಹಾಲು ಕರೆದಾಗ ಕೆಚ್ಚಲು ತೊಟ್ಟಿರುತ್ತಲ್ಲ, ಅದು ಇನ್ನೂ ಕೂಡ ಒಂದು 15 ನಿಮಿಷ ಕ್ಲೋಸ್ ಆಗಿರಲ್ಲ, ಮುಚ್ಕೊಂಡಿರಲ್ಲ. ಅದಕ್ಕೆ ಏನು ಮಾಡುತ್ತೆ, ಅದು ಓಪನ್ ಇರುತ್ತಲ್ಲ, ಮಣ್ಣಿನ ಮೇಲೆ ಸಗಣಿ ಮೇಲೆ ಮಲ್ಕೊಂಡಾಗ ಸಹಜವಾಗಿ ಏನಾಗುತ್ತೆ, ಬ್ಯಾಕ್ಟೀರಿಯಾ ಕೆಚ್ಚಲು ಒಳಗಡೆಗೆ ಹೋಗ್ತವೆ. ಕೆಚ್ಚಲು ಒಳಗಡೆ ಹೋಗ್ಬಿಟ್ಟು ಅದು ಇಡೀ ಹಾಲು ಬರುವ ಆ ನಾಳ ಏನಿದೆ ಅಷ್ಟಕ್ಕೂ ಕೂಡ ವ್ಯಾಪಿಸ್ಕೊಳುತ್ತೆ. ಹಂಗಿರೋದ್ರಿಂದ ಆ ಟೈಮಲ್ಲಿ ಏನಾಗುತ್ತೆ, ಅದಕ್ಕೆ ಕೆಚ್ಚಲು ಬಾವು ಆಗುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಏನು ಮಾಡಬೇಕು ಅಂತಂದರೆ, ಒಂದು ಒಳ್ಳೆ ಟಿಪ್ಸು, ಹಾಲು ಕರೆದು ತಕ್ಷಣ ಹಸಿನ ಮುಂದೆ ಏನಾದರೂ ಸ್ವಲ್ಪ ತಿನ್ನಕ್ಕೆ ಹಾಕ್ಬಿಟ್ರೆ ಅದು ತಿನ್ನಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಹಾಲು ಕರೆದಾಗ ತುಂಬ ಅದು ಸುಸ್ತಾಗುತ್ತೆ, ಕ್ಯಾಲ್ಶಿಯಂ ಹೋಗಿರುತ್ತಲ್ಲ, ಹಂಗಾಗಿ ಸುಸ್ತಾಗಿ ಏನಾಗುತ್ತೆ, ಸುಸ್ತಾದಾಗಿಂದ ಮಲ್ಕೋಬೇಕು ಅಂತ ಅನಿಸುತ್ತೆ, ಮಲ್ಕೊಂಬಿಡುತ್ತೆ. ಹಾಲು ಕರೆದ ತಕ್ಷಣ ತುಂಬ ಹಸುಗಳು ಮಲಗ್ತವೆ, ನೋಡಿ ನೀವು ಗಮನಿಸಿ. ಸೊ ಮುಂದಕ್ಕೆ ಮೇವು ಹಾಕ್ಬಿಟ್ರೆ ಆ ಸುಸ್ತಿನ ಬದಲೇನಾಗುತ್ತೆ, ಅದು ತಿನ್ನಕ್ಕೆ ಶುರುವಾಗುತ್ತೆ. ಬೂಸ ಇಡೋದು ಅಥವಾ ಮೇವು ಹಾಕೋದನ್ನು ಹಾಕಿದರೆ ತಿನ್ನಕ್ಕೆ ಶುರುವಾಗುತ್ತೆ ಹೊಟ್ಟೆ ತುಂಬ. ಅವಾಗ ಒಂದು 15 ನಿಮಿಷ ನಿಂತ್ಕೊಂಡು ತಿಂದರೆ ಆಮೇಲೆ ಮಲಗಿರೋ ತೊಂದರೆ ಆಗಲ್ಲ. ಸೊ ಇದೊಂದು ಸಣ್ಣ ಟಿಪ್ಸು ಅಳವಡಿಸ್ಕೊಂಡ್ರೆ ಕೆಚ್ಚಲು ಬಾವು ಆಗೋಂಥ ತುಂಬ ಸಾಧ್ಯತೆನ ಕಡಿಮೆ ಮಾಡ್ಬೋದು. ಇದು ಸೀಮೆ ಹಸು ಸಾಕುವಂಥವ್ರಿಗಾಗಿ ಟಿಪ್ಸು. ಇದು ಅಕ್ಷಯ ಕಲ್ಪದ ಅರಿವು. ಅಲ್ಲಿ ರೈತರುಗಳಿಗೆ ಈ ತಿಳುವಳಿಕೆನ ಈ ಥರ ಹೇಳ್ತಾರೆ. ಮ್ಯಾನೇಜ್ಮೆಂಟಲ್ಲೇ ನಾವು ಕೆಚ್ಚಲು ಬಾವನ್ನು ನಿಯಂತ್ರಣ ಮಾಡ್ಬೋದು. ಸೊ ಹಂಗಾಗಿ ಬೇರೆ ರೈತರುಗಳು ಕೂಡ ಅದನ್ನು ಅಳವಡಿಸ್ಕೊಂಡ್ರೆ ಕೆಚ್ಚಲು ಬಾವು ಸಾಧ್ಯತೆ ಕಡಿಮೆ ಆಗುತ್ತೆ. ಹಾಗೆ ನಮಸ್ಕಾರ.